ರಾತ್ರಿ ಸುರಿದ ಜಿಟಿ ಮಳೆಗೆ ರಸ್ತೆ ಮಾರ್ಗ ಹೊಳೆಯಂತಾಗಿದೆ. ಈ ಘಟನೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದಲ್ಲಿ ನಡೆದಿರುವಂತದ್ದು. ದೇವನಹಳ್ಳಿಯಿಂದ ಹೊಸಕೋಟೆ ಸೂಲಿಬೆಲೆಯತ್ತ ಸಾಗುವ ರಸ್ತೆ ಜಲಾವೃತವಾಗಿದೆ. ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಲು ಪರದಾಡಿದ್ದಾರೆ. ವಾಹನ ಸವಾರರು ಹೈರಾಣಾಗಿದ್ದಾರೆ. ನೀರು ಹರಿಯಲು ಪರ್ಯಾಯ ಮಾರ್ಗವಿಲ್ಲದೆ ಮಳೆ ನೀರು ನಿಂತಲ್ಲೇ ನಿಂತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕಿದ್ದಾರೆ. ಖಾಸಗಿ ಬಸ್ ಲಾರಿ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹುಣಸೂರು ತಾಲೂಕಿನ ಮಧುಗಿರಿ ಕೊಪ್ಪಲ ಗೇಟಿನ ಬಳಿ ಅವಘಡ ಸಂಭವಿಸಿದೆ. ಮೈಸೂರಿನಿಂದ ಹುಣಸೂರಿನ ಕಡೆಗೆ ಬರುತ್ತಿದ್ದ ಲಾರಿ ಹಾಗೂ ಕ್ಯಾಲಿಕಟ್ನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಬಸ್ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಬಸ್ ಚಾಲಕ ಹಾಗೂ ಕ್ಲೀನರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತುಮಕೂರಿನಲ್ಲಿ ನಾಯಿ ಕಡಿತ ಪ್ರಕರಣಗಳು ಮಿತಿಮೀರಿವೆ. ಕರ್ತವ್ಯ ನಿರತ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮೇಲೆ ನಾಯಿ ಅಟ್ಯಾಕ್ ಮಾಡಿದೆ. ಮನೆಗೆ ಪೊಲೀಸ್ ಕಾರ್ಯಕ್ರಮದ ವೇಳೆ ಹೆಡ್ ಕಾನ್ಸ್ಟೇಬಲ್ಗೆ ನಾಯಿ ಕಚ್ಚಿದ್ದು. ಈ ಘಟನೆ ತುಮಕೂರು ಗ್ರಾಮಾಂತರದ ಹಿರೇಹಳ್ಳಿ ಪಂಚಾಯಿತಿಯ ಚಿಕ್ಕಳ್ಳಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಕ್ಯಾಸಂದ್ರ ಪೊಲೀಸ್ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿರೋ ಹನುಮರಂಗಯ್ಯ ಎಂಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಜಿಲ್ಲಾ ಮುಷನ ಕಾಟ ಹೆಚ್ಚಾಗಿದೆ. ಗುಳ್ಳೇದಗುಡ್ಡ ಪಟ್ಟಣದಲ್ಲಿ ಹುಚ್ಚು ಕರಿಮಂಗ ದಾಳಿ ಮಾಡಿ 10ಕ್ಕೂ ಅಧಿಕ ಜನರಿಗೆ ಕಚ್ಚಿ ಗಾಯಗೊಳಿಸಿದೆ. ತಲೆ ಕೈ ಸೇರಿದಂತೆ ವಿವಿಧ ಕಡೆ ಕಚ್ಚಿ ಗಾಯಗೊಳಿಸಿದೆ. ದಾಳಿಕೋರ ಮಂಗನ ಕಪಿ ಚೇಷ್ಟೆಗೆ ಜನ ಹೈರಾಣಾಗಿದ್ದಾರೆ. ಸ್ಥಳೀಯರ ಮೊಬೈಲ್ನಲ್ಲಿ ಕಪಿಯ ಹುಚ್ಚಾಟ ಸೆರೆಯಾಗಿದೆ. ಫಾರೆಸ್ಟ್ದವ್ರು ಹಿಡಿಯಾಕ ಹೋಗೋರಿಗೆ ಸರ್ ಹಿಡಿಯಾಕ ಹೋದ ಅವಂಗೂ ಹಿಡಿದೈತಿ. ಫಾರೆಸ್ಟ್ದವ್ರು ಹಿಡಿಯಾಕ ಹೋಗೋರಿಗೆ ಸರ್ ಹಿಡಿಯಾಕ ಹೋದ ಅವಂಗೂ ಹಿಡಿದೈತಿ. ದಾಳಿ ನಡೆಸಿ 3 ಬಂಡೂರು ತಳಿಯ ಕುರಿಗಳನ್ನು ಕೊಂದಿರುವ ಘಟನೆ ಹಳೆ ಬೂದನೂರು ಗ್ರಾಮದಲ್ಲಿ ನಡೆದಿರುವಂತದ್ದು. ಗ್ರಾಮದ ಮಂಗಯ್ಯನಗರ ನಿವಾಸಿ ವಕೀಲ್ ಅರುಣ್ ಸಾಕಿದ್ದ ಕುರಿಗಳಾಗಿದ್ದು, ಕುರಿ ಕೊಟ್ಟಿಗೆಗೆ ಚಿರತೆ ನುಗ್ಗಿ ಕುರಿಗಳ ಮೇಲೆ ದಾಳಿ ನಡೆಸಿ ಕೊಂದಿದೆ. ಕಳೆದ ಹಲವು ದಿನಗಳಿಂದ ಗ್ರಾಮದ ಜನನಿ ಬೀಡ ಗದ್ದೆಯಂಚಿನ ಮನೆಗಳಿಗೆ ಚಿರತೆ ದಾಳಿ ನಡೆಸುತ್ತಿದ್ದು, ಗ್ರಾಮದ ಹಲವು ನಾಯಿಗಳನ್ನು ತಿಂದಿದೆ. ಬೋನು ಇರಿಸಿದರೂ ಪ್ರಯೋಜನವಾಗಿಲ್ಲ. ಆದ್ದರಿಂದ ಅರಣ್ಯ ಇಲಾಖೆ ಸೂಕ್ತ ಕಾರ್ಯಾಚರಣೆ ನಡೆಸಬೇಕೆಂದು ರೈತರು ಮನವಿ ಮಾಡಿದ್ದಾರೆ. ಚಿರತೆ ಆಗಮಿಸುವ ದೃಶ್ಯ ಮನೆ ಮಾಲೀಕನ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಸ್ಥಳಕ್ಕೆ ಅರಣ್ಯ ಅಧಿಕಾರಿ ಲೋಕೇಶ್, ವೈದ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಸಂಭವಿಸಿದ್ದು, ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಆನೇಕಲ್ನ ಬೇಗಿಹಳ್ಳಿ ಸಮೀಪದ ಗ್ರಾನೈಟ್ ಶೋರೂಮ್ನಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಲಾರಿಯಿಂದ ಗ್ರಾನೈಟ್ ಸ್ಲ್ಯಾಬ್ ಅನ್ಲೋಡಿಂಗ್ ವೇಳೆ ಅವಘಡ ಸಂಭವಿಸಿದೆ. ಸುಮಾರು 1.5 ಟನ್ ತೂಕದ ಗ್ರಾನೈಟ್ ಸ್ಲ್ಯಾಬ್ ಬಿದ್ದಿದ್ದು, ಬಿಹಾರ್ ಮೂಲದ ಮೂವರ ಕಾಲ್ ಕಟ್ಟಾಗಿ ಗಂಭೀರ ಗಾಯಗೊಂಡಿದ್ದಾರೆ. ಗ್ರಾನೈಟ್ ಶೋರೂಮ್ ಮಾಲೀಕನ ನಿರ್ಲಕ್ಷ್ಯದಿಂದ ಅವಘಡ ಸಂಭವಿಸಿದೆ ಎಂದು ಆರೋಪಿಸಿ ಕೇಳಿಬಂದಿದೆ. ಇನ್ನು ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ.
ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ನಟ ವಿನೋದ್ ರಾಜ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ರಿಷಬ್ ಶೆಟ್ಟಿ ನಟನೆ ನಿರ್ದೇಶನವನ್ನ ಹಾಡಿ ಹೊಗಳಿದ್ದಾರೆ. ನೆಲಮಂಗಲದಲ್ಲಿ ಮಾತನಾಡಿದ ನಟ ವಿನೋದ್ ರಾಜ್, ನನ್ನ ತಾಯಿಯವರ ಆಶೀರ್ವಾದ ಸದಾ ರಿಷಬ್ ಟೀಮ್ ಮೇಲಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಂದಂತ ಗುಣಾತ್ಮಕ ಚಿತ್ರಕ್ಕೆ ಅಪಪ್ರಚಾರ ಬೇಡ. ರಿಷಬ್ ತಂಡ ಸಂತೋಷದಿಂದಿರಲಿ, ಮತ್ತಷ್ಟು ಒಳ್ಳೆಯ ಸಿನಿಮಾ ಕೊಡ್ಲಿ, ಎಲ್ಲರಿಗೂ ಸಮಯ ಬರುತ್ತೆ ಬಂದಾಗ ಪ್ರತಿಭೆ ತೋರಿಸಿ ಎಂದು ಹೇಳಿದರು. ನಮಸ್ಕಾರ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಇದೀಗ ಯಶಸ್ವಿಯಿಂದ ನಡೀತಾ ಇರ್ತಕ್ಕಂಥ ಕಾಂತಾರ ಚಾಪ್ಟರ್ 1 ರಿಷಬ್ ಶೆಟ್ಟಿಯವರು ಅವರ ಸಂಗಡಿಗರು. ಮೊದಲೇ ನಾನೇನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಿರ್ದೇಶಕರಾಗಿ ತಾನು ಕಥಾನಾಯಕನಾಗಿ ಆ ಚಿತ್ರನ ಅಷ್ಟು ಚೆನ್ನಾಗಿ ಅವರು ನಿರ್ದೇಶಿಸಿದ್ದಾರೆ ಅನ್ನುವಂಥದ್ದು ನನಗೆ ತುಂಬ ಸಂತೋಷ. ಜೊತೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದ ಹಿನ್ನೆಲೆ ಅವರನ್ನು ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ವೈದ್ಯರ ಚಿಕಿತ್ಸೆ ಬಳಿಕ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಎಂದು ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿರವರು ಮಾಜಿ ಪ್ರಧಾನಿ ಮಂತ್ರಿಗಳಾದಂಥ ಶ್ರೀ ಎಚ್.ಡಿ. ದೇವೇಗೌಡರವರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. 92 ವರ್ಷದ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದ್ದು, ಇದರ ಪರಿಣಾಮ ಅವರನ್ನ ಹಳೆ ಏರ್ಪೋರ್ಟ್ಗೆ ರಸ್ತೆಯ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ನಾಡಿನ ಶಕ್ತಿ ದೇವತೆ ಹಾಸನಾಂಬೆ ದೇವಿಯ ಸಾರ್ವಜನಿಕ ದರ್ಶನ ಆರಂಭವಾಗಿದೆ. ಮೊದಲನೇ ದಿನ ಯಶಸ್ವಿಯಾಗಿ ದರ್ಶನ ಕಾರ್ಯ ಮುಗಿಸಿದೆ. ಹಾಸನ ಜಿಲ್ಲಾಡಳಿತ ಭಕ್ತರು ಸಹ ಖುಷಿಯಿಂದ ದೇವರ ದರ್ಶನ ಪಡೆದಿದ್ದಾರೆ. ಮೊದಲ ದಿನ ಗೋಲ್ಡ್ ಕಾರ್ಡ್ ಶಿಷ್ಟಾಚಾರ ವ್ಯವಸ್ಥೆ ಸಕ್ಸಸ್ ಆಗಿದೆ. ಹೌದು, ನಾಡಿನ ಶಕ್ತಿ ದೇವತೆಗಳ ದೇವಾಲಯದಲ್ಲಿ ಒಂದಾದ ಹಾಸನಾಂಬೆ ದೇವಾಲಯದ ಗರ್ಭಗುಡಿ ಬಾಗಿಲು ನಿನ್ನೆ ವಿದ್ಯುಕ್ತವಾಗಿ ತೆರೆದಿದ್ದು, ಇಂದು ಬೆಳಗ್ಗೆಯಿಂದ ಸಾರ್ವಜನಿಕರು ಗಣ್ಯಾತಿ ಗಣ್ಯರು ದೇವಿ ದರ್ಶನ ಪಡೆಯುತ್ತಿದ್ದಾರೆ. ಶಕ್ತಿ ಸ್ವರೂಪಿಣಿ ಹಾಸನಾಂಬೆ ದೇವಿಯು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಇನ್ನು 23ರವರೆಗೆ ಭಕ್ತರು ದೇವಿಯ ದರ್ಶನ ಪಡೆಯಬಹುದು. ಈ 14 ದಿನಗಳ ಕಾಲ ಭಕ್ತರಿಗೆ ದರ್ಶನದ ಭಾಗ್ಯ ಲಭಿಸುತ್ತದೆ. ಹಾಸನ ಜಿಲ್ಲಾಡಳಿತ ಮಹಾ ಎಡವಟ್ಟು ಮಾಡಿಕೊಂಡಿದೆ. ಮಾಹಿತಿ ಕೊರತೆಯಂತೆ ರಾತ್ರೋರಾತ್ರಿ ಹಾಸನಾಂಬ ತಾಯಿಯ ದರ್ಶನಕ್ಕೆ ಭಕ್ತರು ಹರಿದು ಬಂದಿದ್ರು. ಆದ್ದರಿಂದ ರಾತ್ರಿ ಇಡೀ ಹೆದ್ದಾರಿ ರಸ್ತೆಯಲ್ಲೇ ಮಹಿಳೆಯರು ಮಲಗಿದ್ರು. ಜಿಲ್ಲಾಡಳಿತ ನಂಬಿ ಬಂದು ಹೆಂಗಸರು ಮಕ್ಕಳು ಬೀದಿಯಲ್ಲಿ ಮಲಗುವಂತಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಜಿಲ್ಲೆಗಳಿಂದ ಬಂದ ನಮ್ಮನ್ನ ನಡು ರಸ್ತೆಯಲ್ಲಿ ಬಿಟ್ಟಿದೆ ಎಂದು ಜಿಲ್ಲಾಡಳಿತ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಲ್ಲಿಂದ ಬರ್ತಾ ಇದ್ದೀರಿ? ಬಿಡದಿಯಿಂದ ಬರ್ತಾ ಇದೀವಿ. ಎಷ್ಟು ಜನ ಬಂದ್ರಿ? ನಾವು 17 ಜನ ಬಂದಿದ್ದೀವಿ.